ಜೂನ್ ತಿಂಗಳ ಒಳಗೆ ಜಿಬಿಎ ಎಲೆಕ್ಷನ್ ನಡೆಯುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಜಿಬಿಎ ಚುನಾವಣೆಗೆ ಸರ್ಕಾರ ಹಿಂದೇಟು ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಮಾಡುವಂತದ್ದು ನಮ್ಮ ಧರ್ಮ ಅಂತ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಸರ್ಕಾರ ಜಿಬಿಎ ಚುನಾವಣೆಗೆ ಹಿಂದೇಟು ಹಾಕ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಎಲೆಕ್ಷನ್ ಮಾಡೋದು ನಮ್ಮ ಧರ್ಮ, ಚುನಾವಣೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ಆ ಪ್ರಕ್ರಿಯೆಯಲ್ಲಿ ಏನಾದರೂ ತಪ್ಪಾದಾಗ ಅದನ್ನು ಸರಿಪಡಿಸಬೇಕಲ್ವಾ? ಜನಗಣತಿ ಇದೆ, ಅಧಿಕಾರಿಗಳನ್ನು ಕ್ರೋಢೀಕರಿಸೋದು ಅದು ತುಂಬ ಕಷ್ಟ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜಿಬಿಎ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಚುನಾವಣೆ ಆಗಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ ಕೂಡ. ಪ್ರೋಸೆಸ್ನಲ್ಲಿ ತಪ್ಪುಗಳಾದಾಗ ಅದನ್ನು ನ್ಯಾಚುರಲಿ ಅದು ಸರಿಪಡಿಸ್ಬೇಕಲ್ವಾ? ಈಗ ಎಲೆಕ್ಷನ್ ಪ್ರೋಸೆಸ್ಸು ಇದು ಏನದು ನಮ್ಮ ಇದ್ರದ್ದು ರೀ ಜನಗಣತಿ ಪ್ರಾರಂಭ ಆಗಿರುವಂಥ ಸಂದರ್ಭದಲ್ಲಿ ನೀವು ಚುನಾವಣೆ ಮಾಡಬೇಕು ಅಂದರೆ ಅಧಿಕಾರಿಗಳನ್ನ ಒದಗಿಸ್ಬೇಕಲ್ಲ. ಅಷ್ಟೊಂದು ಸಂಖ್ಯೆಯಲ್ಲಿ ಅಧಿಕಾರಿಗಳನ್ನು ನೀವು ಕ್ರೋಢೀಕರಿಸೋದಕ್ಕೆ ಕಷ್ಟ ಆಗ್ಬೋದು ಅಂತೇಳಿ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ಚುನಾವಣೆ ಮಾಡಬೇಕಾದದ್ದು ನಮ್ಮ ಧರ್ಮ ಮಾಡಲೇಬೇಕು. ನೋಡಿ, ಏನೋ ಹೇಳ್ತಾರಲ್ಲ, ಊರಿಗೆ ಮುಂಚೆನೇ ಎಲ್ಲ ಏನೋ ಹೇಳಿದ್ರು ಅಂತ, ಮಗು ಹುಟ್ಟಕ್ಕೆ ಮುಂಚೆನೇ ಕುಲ ವಿವರಿಸಿದ್ರು ಅನ್ನೋ ಥರ ಇವರು ಚುನಾವಣೆ ರಿಸಲ್ಟ್ಸೇ ಇವರೇ ಹೇಳಕ್ಕೆ ಶುರು ಮಾಡಿಬಿಟ್ರೆ ಹೆಂಗಾಗುತ್ತೆ?